ದೇಶದ ವಿರೋಧ ಪಕ್ಷದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅದರ ನಂತರ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ, ಅದಕ್ಕಿಂತ ಮೊದಲು ನಡೆದ ಹರಿಯಾಣ ಮತ್ತು ಇತರ ಕೆಲವು ರಾಜ್ಯಗಳ ಚುನಾವಣೆಯಲ್ಲಿಯೂ ಕೂಡ ಒಟ್ಟು ಸೇರಿ BJP ಮತ್ತು ಚುನಾವಣಾ ಆಯೋಗ ಪರಸ್ಪರ ಶಾಮೀಲಾಗಿ BJP ಮತ್ತೆ ಆಯಾ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಸಂಚು ಮಾಡಿದೆ. ಅದು ಚುನಾವಣಾ ಮತದಾರರ ಪಟ್ಟಿಯನ್ನು ತಿರುಚಿದೆ, ಅನೇಕ ನಕಲಿ ಮತದಾರರನ್ನು ಸೇರಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದು ನಾವೆಲ್ಲ ಕೇಳಿದ್ದೇವೆ, ನಿಮಗೂ ಗೊತ್ತುಂಟು. ಈ ಏನು ಆರೋಪ ಮಾಡಿದ್ರು ಅಂತ ಹೇಳಿದರೆ, ಅವರು ಹೇಳ್ತಾರೆ ಸುಮಾರು 11,945 ಮಂದಿ ನಕಲಿ ಮತದಾರರು, ತಪ್ಪು ವಿಳಾಸದಲ್ಲಿ ಒಂದು 40,009 ಮತದಾರರು, ಒಂದೇ ವಿಳಾಸದಲ್ಲಿ ಸುಮಾರು 10,452 ಮತದಾರರು, ಫೋಟೋ ಇಲ್ಲದೆ ಅಥವಾ ಕಾಣಿಸದಷ್ಟು ಚಿಕ್ಕದಾಗಿ ಪ್ರಿಂಟ್ ಮಾಡಲಾದ ಸುಮಾರು 4,132 ಮತದಾರರು, ಆಮೇಲೆ ಫಾರ್ಮ್ ನಂಬರನ್ನು ದುರುಪಯೋಗಪಡಿಸಿಕೊಂಡು ಸೇರಿದಂತಹ ಒಂದಷ್ಟು ಮತದಾರರು ಚುನಾವಣೆಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲಿ ಕೂಡ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಇದು. ಈ ವಿಚಾರವನ್ನು ಹೇಳಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಸಿದ ನಂತರ ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪ್ರತಿಕ್ರಿಯಿಸಿದ ರೀತಿ, ನಡೆದುಕೊಂಡಂತಹ ನಡವಳಿಕೆ ಮತ್ತು ಅವರು ಆಡಿದ ಮಾತುಗಳು, ಇದು ಎಲ್ಲವೂ ಅವರು ಈ ಆರೋಪದಿಂದ ಎಷ್ಟು ಆತಂಕಿತರಾಗಿದ್ದಾರೆ ಮತ್ತು ಈ ಆರೋಪದಿಂದಾಗಿ ಅವರ ಬಣ್ಣ ಎಲ್ಲಿ ಬಯಲಾಯಿತು, ತಾವು ಮಾಡಿದಂತಹ ಈ ಕುಕೃತ್ಯ ಹೇಗೆ ಜನರಿಗೆ ತಿಳಿತಾ ಇದೆ ಅನ್ನುವಂಥದ್ದರ ಬಗ್ಗೆ ಬಹಳಷ್ಟು ಭಯಗೊಂಡಿದ್ದಾರೆ. ಮತ್ತು ಆ ಮೂಲಕ ತಮ್ಮ ಮೇಲೆ ಬಂದ ಆರೋಪವನ್ನು ತಿಪ್ಪೆ ಸಾರಿಸುವ ಎಲ್ಲ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೇಳುವುದರ ಮೂಲಕ ಜನರ ದಿಕ್ಕು ತಪ್ಪಿಸಿ ಈ ವಿಚಾರವನ್ನು ಮರೆತು ಬೇರೆ ವಿಚಾರದ ಕಡೆಗೆ ಅವರನ್ನು ಹೊರಳಿಸುವ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾವು ಒಂದೊಂದೇ ವಿಚಾರವನ್ನು ಏನು ಮಾಡಿದ್ದಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಿದ್ದರೆ, ಚುನಾವಣಾ ಆಯೋಗ ಹೇಳ್ತದೆ, ಚುನಾವಣಾ ಆಯೋಗ ಏನು ಹೇಳ್ತದೆಯೋ ಅದೇ ದಾಟಿಯಲ್ಲಿ BJP ಕೂಡ ಮಾತಾಡ್ತದೆ. ಯಾಕಂದರೆ ಇಬ್ಬರು ಕೂಡ ಒಂದೇ ವಿಚಾರದಲ್ಲಿ ಇಬ್ಬರು ಕೂಡ ಕೈ ಮಿಲಾಯಿಸಿದ್ದಾರೆ. ಇಬ್ಬರು ಕೂಡ ಅಕ್ರಮ ಮತದಾರರ ಪಟ್ಟಿಯನ್ನು ತಯಾರಿಸುವುದರಲ್ಲಿ ಶಾಮೀಲಾದ್ದರಿಂದಲೇ ಇವರಿಬ್ಬರು ಒಂದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ಚುನಾವಣಾ ಆಯೋಗ ಹೇಳಿದೆ ಇದೊಂದು ಅಸಂಬದ್ಧ, ಆಧಾರರಹಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಒಂದು ಆರೋಪ ಅಂತ ಚುನಾವಣಾ ಆಯೋಗ ಹೇಳಿದ್ದಾರೆ. ಅದು ಹಾಗೆಯೇ ಹೇಳಬೇಕು ಚುನಾವಣಾ ಆಯೋಗ. ಯಾಕೆಂದರೆ ಯಾವತ್ತೂ ಕೂಡ ಒಬ್ಬ ಕಳ್ಳನನ್ನು ನೀನು ಕಳ್ಳ ಅಂತ ಹೇಳಿದರೆ ನಾನು ಕದೀಲಿಲ್ಲ, ಈ ಆರೋಪ ಅಸಂಬದ್ಧ, ಈ ಆರೋಪ ಆಧಾರರಹಿತ ಅಂತಲೇ ಕಳ್ಳ ಹೇಳುವುದು. ಆದರೆ ನೋಡಿ, ಅಸಂಬದ್ಧ ಮತ್ತು ಆಧಾರರಹಿತ ಅಂತ ಹೇಳುವ ಚುನಾವಣಾ ಆಯೋಗದ ಈ ಮಾತು 100ಕ್ಕೆ 100 ಸುಳ್ಳು. ಯಾಕೆ ಹೇಳಿದರೆ, ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿ ಮಾಡಿ ಅದರಲ್ಲಿ ಪ್ರದರ್ಶಿಸಿದಂತಹ ಎಲ್ಲ ದಾಖಲೆಗಳು ಅದು ಚುನಾವಣಾ ಆಯೋಗವೇ ಒದಗಿಸಿದಂತಹ ದಾಖಲೆಗಳು. ಅವರು ಏನು ಮತದಾರರ ಪಟ್ಟಿಯನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಅವರು ಮತದಾರರ ಪಟ್ಟಿಯ ಯಾವ ಡೇಟಾಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮತ್ತು ಆ ಮತದಾರ ಪಟ್ಟಿಯನ್ನು ವಿಶ್ಲೇಷಿಸಿ ಯಾವ ಯಾವ ವಿಚಾರಗಳಲ್ಲಿ ಎಷ್ಟೆಷ್ಟು ನಕಲಿ ಓಟುಗಳು ಆಗಿದೆ ಅಂತ ಹೇಳಿದ್ದಾರೆಯೋ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ಕೊಟ್ಟದ್ದು ಚುನಾವಣಾ ಆಯೋಗವೇ. ಹಾಗಿರುವಾಗ ಇದನ್ನು ಆಧಾರರಹಿತ ಮತ್ತು ಅಸಂಬದ್ಧ ಅಂತ ಅವರು ಹೇಳುವುದಾದರೂ ಹೇಗೆ? ಇದು ಮೊದಲನೆಯ ಪ್ರಶ್ನೆ. ಆದರೆ ಎರಡನೇದು, ಇದನ್ನು ಅವರು ಬೇಜವಾಬ್ದಾರಿಯುತ ಒಂದು ಆರೋಪ ಅಂತ ಹೇಳ್ತಾರೆ. ಹಾಗಿದ್ರೆ ಇವರು ಏನು ಮಾಡಿದರೂ ಅದನ್ನೆಲ್ಲ ನಾವೆಲ್ಲರೂ ಕಣ್ಣು ಮುಚ್ಚಿ ಸಹಿಸಿಕೊಳ್ಬೇಕಾ? ಒಂದು ಆಡಳಿತ ಪಕ್ಷ ಮತ್ತು ಒಂದು ಚುನಾವಣಾ ಆಯೋಗ ಪರಸ್ಪರ ಶಾಮೀಲಾಗಿ ಒಬ್ಬರಿಗೆ ಒಬ್ಬರು ಅಥವಾ ಆಡಳಿತ ಪಕ್ಷವನ್ನು ಸಮರ್ಥಿಸುವ, ಬೆಂಬಲಿಸುವ ಒಂದು ಚುನಾವಣಾ ಮತದಾರರ ಪಟ್ಟಿಯನ್ನು ಅವರು ತಯಾರಿಸ್ತಾರಂತಾದರೆ ಅದನ್ನು ಪ್ರಶ್ನೆ ಮಾಡುವುದು ಅದು ಇಡೀ ದೇಶದ ಹಕ್ಕದು, ಎಲ್ಲ ಜನರ ಹಕ್ಕು. ಅದರಲ್ಲಿಯೂ ವಿಶೇಷವಾಗಿ ದೇಶದ ಜನರ ಧ್ವನಿಯಾಗಿರುವಂತಹ ವಿರೋಧ ಪಕ್ಷಗಳು
ಅದರಲ್ಲಿಯೂ ವಿರೋಧ ಪಕ್ಷದ ನಾಯಕರಾದಂತಹ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅಧಿಕೃತ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಅದು ಜವಾಬ್ದಾರಿಯಾಗಿದೆ. ಅವರ ಪ್ರಶ್ನೆಯನ್ನು ಎತ್ತಿದ್ದಲ್ಲ. ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗಿದೆ, ಉಳಿದ ವಿರೋಧ ಪಕ್ಷಗಳಿಗೂ ಅನ್ಯಾಯ ಆಗಿದೆ, ಸತ್ಯ ಅದು. ಆದರೆ ಈ ವಿಚಾರದಿಂದಾಗಿ ಅನ್ಯಾಯ ಆದದ್ದು ಮೂಲದಲ್ಲಿ ದೇಶದ ಮತದಾರರಿಗೆ, ದೇಶದ ಪ್ರಜಾಪ್ರಭುತ್ವಕ್ಕೆ, ದೇಶದ ಇಡೀ ಚುನಾವಣಾ ವ್ಯವಸ್ಥೆಗೆ ಅಪಚಾರ ಆಗಿದೆ. ಹಾಗಾಗಿ ಇದನ್ನು ಅವರು ಅತ್ಯಂತ ಜವಾಬ್ದಾರಿ ಇರುವ ಕಾರಣದಿಂದಲೇ ಅವರು ಎತ್ತಿದ್ದಾರೆ. ಇನ್ನು ಅವರು ಮತ್ತೆ ಪುನಃ ಇನ್ನೊಂದು ಮಾತು ಹೇಳಿದ್ದಾರೆ ಚುನಾವಣಾ ಆಯೋಗದವರು, ಆಧಾರ ಕೊಡಿ. ಏನು ಆಧಾರ್ ಕಿಸೆಯಲ್ಲಿದ್ದ ಆಧಾರ್ ಕಾರ್ಡ್ ತೋರಿಸಬೇಕು ಅಂತ ಕೇಳ್ತಾ ಇರೋದು ಅವರು. ನೀವು ಕ್ಷಮೆ ಯಾಚಿಸಿ, ಯಾವ ಕಾರಣಕ್ಕಾಗಿ ಕ್ಷಮೆಯನ್ನು ಯಾಚಿಸಬೇಕು? ನೀವು ಏನು ಅಫಿಡವಿಟ್ ಹಾಕಿ, ಹೀಗೆಲ್ಲ ಪ್ರಶ್ನೆಗಳನ್ನು ಚುನಾವಣಾ ಆಯೋಗ ಎತ್ತಿ ಈ ವಿಷಯವನ್ನು ಲೈಟ್ ಮಾಡುವ, ದಿಕ್ಕು ತಪ್ಪಿಸುವ, ರಾಹುಲ್ ಗಾಂಧಿ ಅವರದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಅವರದ್ದೇ ವೋಟರ್ ಲಿಸ್ಟು, ಅವರೇ ಕೊಟ್ಟಂಥ ಏನು ಡಾಟಾ, ಅದನ್ನೇ ಉಪಯೋಗಿಸಿದ, ಮತ್ತು ಬೇರೆ ಏನು ಆಧಾರ ತರಬೇಕು? ಬೇರೇನು ತರಲಿಕ್ಕೆ ಆಗ್ತದೆ ಯಾರೇ ಆದರೂ ಕೂಡ. ಕ್ಷಮೆ ಯಾಕೆ ಯಾಚಿಸಬೇಕು? ಕ್ಷಮೆ ಅವರು ಯಾಚಿಸಬೇಕು. ಕೇಂದ್ರ ಸರ್ಕಾರದಲ್ಲಿ ಈಗ ಅಧಿಕಾರದಲ್ಲಿರುವಂಥವರು ಏನು ಚುನಾವಣೆಯಲ್ಲಿ ಮತವನ್ನು ಕದ್ದು ಅಧಿಕಾರಕ್ಕೆ ಬಂದಿದ್ದಾರೆಯೋ ಅವರು ಕ್ಷಮೆ ಯಾಚಿಸಬೇಕು. ಮತ್ತು ಈ ಮತ ಕಳ್ಳತನಕ್ಕೆ ಸಹಕಾರ ನೀಡಿದಂತಹ ಚುನಾವಣಾ ಆಯೋಗ ಕ್ಷಮೆಯನ್ನು ಕೇಳಬೇಕಲ್ಲದೆ ರಾಹುಲ್ ಗಾಂಧಿ ಅವರು ಯಾಕಾಗಿ ಕ್ಷಮೆಯನ್ನು ಕೇಳಬೇಕು? ಇದೊಂದು ಅತ್ಯಂತ ಉದ್ದಟತನದ ಮತ್ತು ಅತ್ಯಂತ ನಾಚಿಕೆಗೇಡಿನ ವಿಷಯ. ಚುನಾವಣಾ ಆಯೋಗ ಹೀಗೆ ಮಾತನಾಡ್ತದೆ ಅಂತಾದರೆ. ಇನ್ನು ಬಿ ಜೆ ಪಿ ಕೂಡ ಒದ್ದಾಡಿದೆ. ರಾಹುಲ್ ಗಾಂಧಿ ಅವರು ಏನು ಚುನಾವಣಾ ಆಯೋಗದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನೋಡಿ, ಪೆಟ್ಟು ಬಿದ್ದದ್ದು ಅವರಿಗೆ, ನೋವಾದದ್ದು ಇವರಿಗೆ ಅನ್ನುವಂಥ ಸ್ಥಿತಿಯಾಗಿದೆ. ಬಿ ಜೆ ಪಿಯವರು ಕೂಡ ಚಡಪಡಿಸಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಕೂಡ ಇದರಲ್ಲಿ ಚುನಾವಣಾ ಆಯೋಗ ಯಾವ ರೀತಿ ಮಾತನಾಡಿದೆ ಅದೇ ರೀತಿ ಅವರು ಕೂಡ ಹೇಳಿದ್ದಾರೆ. ಏನು ಆಧಾರ ರಹಿತ, ಸೋಲಿನ ಹತಾಶೆ, ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಲ ಆಗ್ತದೆ ಅಂತ ಹೇಳ್ತಾರೆ. ಸಾಂವಿಧಾನಿಕ ಸಂಸ್ಥೆ ದುರ್ಬಲ ಆಗಿದೆ ಅಂತಲೇ ಈ ಪ್ರಶ್ನೆಯನ್ನು ಎತ್ತಿದ್ದು. ಚುನಾವಣಾ ಆಯೋಗ ದುರ್ಬಲ ಆಗಿದೆ, ಚುನಾವಣಾ ಆಯೋಗ ಇದರಲ್ಲಿ ಏನು ಅವ್ಯವಹಾರದಲ್ಲಿ ಭಾಗಿಯಾಗಿದೆ ಅಂತಲೇ ಪ್ರಶ್ನೆಯನ್ನು ಎತ್ತಿ ಚುನಾವಣಾ ಆಯೋಗವನ್ನು ಸದೃಢಗೊಳಿಸುವಂಥ ಪ್ರಯತ್ನದ ಭಾಗವಾಗಿ ಈ ಪ್ರಶ್ನೆಯನ್ನು ಎತ್ತಿದ್ದಾರಲ್ಲದೆ ಅದನ್ನು ದುರ್ಬಲಗೊಳಿಸುವುದಕ್ಕೋಸ್ಕರ ಅಲ್ಲ. ದುರ್ಬಲ ಆದದ್ದು ಸರಿಯಾಗಬೇಕಾದ್ರೆ ಏನಾಗಬೇಕು, ಅದರಲ್ಲಿ ಏನು ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಅನ್ನುವುದನ್ನು ತಿಳಿದು ಅದನ್ನು ಸರಿಪಡಿಸಿ ಅದನ್ನು ಸಫಲಗೊಳಿಸಬೇಕಾದಂಥ ಕೆಲಸ ಆಗಬೇಕು. ಹಾಗಿದ್ದರೆ ಬಿ ಜೆ ಪಿಯವರು ಈಗ ಮತ್ತು ಚುನಾವಣಾ ಆಯೋಗದವರು ಹೀಗೆಲ್ಲ ಹೇಳ್ತಾರೆ ಅಂತ ಆದರೆ, ಮೊನ್ನಿನ ದಿವಸ ರಾಹುಲ್ ಗಾಂಧಿಯವರು ಪ್ರದರ್ಶನ ಮಾಡಿದಂತಹ ಮತದಾರರ ಪಟ್ಟಿ ಸುಳ್ಳ, ಅದನ್ನು ಅವರು ಹೇಳಬೇಕು. ಅಥವಾ ಅವರು ಒಂದು ಇಬ್ಬರು ವ್ಯಕ್ತಿಗಳನ್ನು ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ಈ ವ್ಯಕ್ತಿಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಬೂತುಗಳಲ್ಲಿ ಇವರಿಗೆ ಮತದಾನ ಇದೆ, ಮತದಾನದ ಹಕ್ಕು ಮತಪಟ್ಟಿಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಅವರು ಆ ಉದಾಹರಣೆಗಳು ಸುಳ್ಳಿ. ಅಥವಾ ಒಂದು ಮನೆಯಲ್ಲಿ 80 ಜನ ಇದ್ದಾರೆ, ಒಂದು ಮನೆಯಲ್ಲಿ 65 ಜನ ಇದ್ದಾರೆ ಅನ್ನುವಂಥ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಒಂದು ಮನೆಯ ವಿಳಾಸದಲ್ಲಿ 80 ಜನ ಮತದಾರರು ಅಲ್ಲಿ ನೋಂದಾವಣಿಯಾಗಿದ್ದಾರೆ ಅನ್ನುವಂಥ ವಿಚಾರ, ಅದು ಸುಳ್ಳಿ. ಇನ್ನು ಕೆಲವು ಮನೆಗಳಿಗೆ ಮನೆ ಸಂಖ್ಯೆ 0 ಇದೆ, 0. ಅದನ್ನು ಅವರು ಮತದಾರರ ಪಟ್ಟಿಯನ್ನು ಪ್ರದರ್ಶನ ಮಾಡಿ ಏನು LCD ಪರದೆ ಹಾಕಿ ಅದನ್ನು ಝೂಮ್ ಮಾಡಿ ತೋರಿಸಿ ಅದು ಸುಳ್ಳ. ನಾವು ಕಂಡದ್ದು ಸುಳ್ಳ, ಅದರಲ್ಲಿ ಇರುವುದು ಸುಳ್ಳ. ಕೆಲವರಿಗಂತೂ ತಂದೆಯೇ ಇಲ್ಲ ಮತದಾರರ ಪಟ್ಟಿಯಲ್ಲಿ. ಒಬ್ಬೊಂದು ABMDSS, AFGH, MI ಈ ರೀತಿಯಲ್ಲಿ ಅದರಲ್ಲಿ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಇರುವುದು ಸುಳ್ಳಿ. ಅಥವಾ 80 ವರ್ಷದ ಒಬ್ಬಳು ಮಹಿಳೆ ಫಾರ್ಮ್ ನಂಬರ್ 6 ಉಪಯೋಗಿಸಿಕೊಂಡು ಮತಪಟ್ಟಿಗೆ ಸೇರ್ಪಡೆ ಆದದ್ದು ಸುಳ್ಳ. ಅಥವಾ ಮೊನ್ನೆ ನಡೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ 5 ವರ್ಷದ ಒಟ್ಟು ಅವಧಿಯಲ್ಲಿ ಒಂದು ವಿಧಾನಸಭಾ ಚುನಾವಣೆಯಿಂದ ಇನ್ನೊಂದು ವಿಧಾನಸಭಾ ಚುನಾವಣೆಯ 5 ವರ್ಷಗಳ ಅವಧಿಯಲ್ಲಿ 32 ಲಕ್ಷ ಮತಗಳು ಸೇರ್ಪಡೆ ಆಗಿರ್ತದೆ ಒಟ್ಟು ರಾಜ್ಯದಲ್ಲಿ, 32 ಲಕ್ಷ. ಆದರೆ 6 ತಿಂಗಳ ಅವಧಿ, ಅಂದರೆ ವಿಧಾನಸಭಾ ಚುನಾವಣೆಯಿಂದ ಲೋಕಸಭಾ ಚುನಾವಣೆಯ ನಡುವಿನ 6 ತಿಂಗಳ ಅವಧಿಯಲ್ಲಿ 48 ಲಕ್ಷ ಮತಗಳು ಸೇರ್ಪಡೆ ಆದದ್ದು ಸುಳ್ಳ.
ಈಗ ಇವರು ಇದನ್ನೆಲ್ಲ ಸುಳ್ಳು ಅಂತ ಹೇಳಬೇಕಲ್ಲ. ಇವರು ಯಾವುದನ್ನು ಹೇಳುವುದಿಲ್ಲ. ಇವರೇನು ಹೇಳ್ತಾರೆ, ಬಿ ಜೆ ಪಿಯವರು ಏನು ಹೇಳ್ತಾರೆ, ನೀವು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ. ಒಳ್ಳೆ ಕತೆ ಇದು. ಒಬ್ಬರು ಕದ್ದಿದ್ದಾರೆ ಅಂತಾದರೆ ಆ ಕಳ್ಳನ ಮೇಲೆ ಅದೇ ಕಳ್ಳನಿಗೆ ದೂರು ಕೊಡಲಿಕ್ಕೆ ಆಗ್ತದೆ. ಈಗ ಮತಕಳ್ಳತನವನ್ನು ಮಾಡಿದವರು ಯಾರು? ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಶಾಮೀಲಾಗಿ ಮತಕಳ್ಳತನವನ್ನು ಮಾಡಿದೆ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ. ಈ ಆರೋಪಕ್ಕೆ ದೂರು ಯಾರಿಗೆ ಕೊಡಬೇಕಾಗಿದ್ದರೆ? ಕಳ್ಳನಿಗೆ ದೂರು ಕೊಡುವುದಾಗಿದ್ದರೆ ಕಳ್ಳನಿಗೆ ದೂರು ಕೊಡಿ ಅಂತ ಹೇಳುವ ಇವರು ಏನಿದೆ, ಇದರ ಅರ್ಥ ಏನು? ಇದು ಜನರನ್ನು ತಪ್ಪು ದಾರಿಗೆಳೆಯುವ ಕೆಲಸ ಅಲ್ಲದೆ ಬೇರೆ ಏನೂ ಅಲ್ಲ. ಯಾರು ತನಿಖೆ ಮಾಡಬೇಕು? 100ಕ್ಕೆ 100ರಷ್ಟು ಈಗ ನಂಬಿಕೆ ಎಲ್ಲರ ಮೇಲೆಯೂ ಹೋಗುವ ಹಂತದಲ್ಲಿದೆ. CBI ನಮಗೆ ಗೊತ್ತುಂಟು ಹೇಗೆ ದುರುಪಯೋಗ ಆಗ್ತಾ ಇದೆ, ED ಹೇಗೆ ದುರುಪಯೋಗ ಆಗ್ತಾ ಇದೆ, ಚುನಾವಣಾ ಆಯೋಗ ಹೇಗೆ ದುರುಪಯೋಗ ಆಯಿತು. ಅಂದರೆ ಯಾವ ಸಂಸ್ಥೆಯನ್ನು ನಂಬಬೇಕು? ಸ್ವತಂತ್ರವಾಗಿ ತನಿಖೆ ಮಾಡಬಲ್ಲ 100ಕ್ಕೆ 100ರಷ್ಟು ಶುದ್ಧ ಹಸ್ತವಾಗಿರುವಂಥ ತನಿಖೆ ನಡೆದರೆ ಮಾತ್ರ ಇದನ್ನು ನಮಗೆ ಹೊರಗೆ ಇಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರಿಗೆ ದೂರು ಕೊಡಬೇಕು ಅನ್ನುವುದನ್ನು ದೂರುದಾರರು ತೀರ್ಮಾನ ಮಾಡಬೇಕು. ಯಾವಾಗ ದೂರು ಕೊಡಬೇಕು ಅನ್ನುವುದನ್ನು ಕೂಡ ದೂರುದಾರರೇ ತೀರ್ಮಾನ ಮಾಡಬೇಕು. ಈಗ ಮೊದಲ ಹಂತದಲ್ಲಿ ಇದೆ, ವಿಚಾರವನ್ನು ಜನರ ಮುಂದೆ ಇಟ್ಟಿದೆ. ಚುನಾವಣಾ ಆಯೋಗವಾಗಲಿ ಅಥವಾ BJP ಆಗಲಿ ಇದನ್ನು ಅಷ್ಟು ಸುಲಭದಲ್ಲಿ ತಳ್ಳಿ ಹಾಕಲಿಕ್ಕೆ ಆಗುವುದಿಲ್ಲ. ಇನ್ನು ನೋಡಿ, ಕೆಲವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. BJP ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ, ಕೆಲವು ಪತ್ರಿಕೆಗಳು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದೆ. ನೋಡು ಏನು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಅಂತ ನೋಡಿ. 11,965 ನಕಲಿ ಮತದಾರರು ಇದ್ದಾರೆ ಅನ್ನುವುದು ಆರೋಪ. ಅದರಲ್ಲಿ ಒಬ್ಬನ ಹೆಸರು ಗುರುಕಿರತ್ ಸಿಂಗ್ ಡೆಂಗ್ ಅಂತ. ಇವನ ಎಲ್ಲ ವಿವರಗಳನ್ನು ಕೂಡ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಇನ್ನೊಬ್ಬರು ಆದಿತ್ಯ ಶ್ರೀವಾಸ್ತವ ಅನ್ನುವಂತ ಹೇಳುವವರು. ಇವರಿಗೆ ಮುಂಬೈಯಲ್ಲಿ ಓಟಿದೆ, ಲಕ್ನೋದಲ್ಲಿ ಓಟಿದೆ, ವಾರಣಾಸಿಯಲ್ಲಿ ಓಟಿದೆ, ಬೆಂಗಳೂರಿನಲ್ಲಿ ಓಟಿದೆ. ಅವರಿಗೆ ಕೂಡ ಗುರುಕಿರತ್ ಸಿಂಗ್ಗೆ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಓಟಿದೆ. ಇದನ್ನು ಫ್ಯಾಕ್ಟ್ ಚೆಕ್ ಮಾಡಬೇಕು. ಯಾರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ? ಇದನ್ನು ಮೊದಲಿಗೆ ಅರವಿಂದ ಲಿಂಬಾವಳಿ ಅವರೇ, BJPಯ ನಾಯಕರಾದ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಾನು ಫ್ಯಾಕ್ಟ್ ಚೆಕ್ ಮಾಡಿದ್ದೇನೆ. ಅವರೇನು ಹೇಳ್ತಾರೆ? ಅವರು ಹೇಳ್ತಾರೆ, ಹೌದು, ಗುರುಕಿರತ್ ಸಿಂಗ್ ಡೆಂಗಿಗೆ ಮುಂಬೈಯಲ್ಲಿ ವೋಟ್ ಉಂಟು, ವಾರಣಾಸಿಯಲ್ಲಿ ವೋಟ್ ಉಂಟು, ಲಕ್ನೋದ ಮತಪಟ್ಟಿಯಲ್ಲಿ ವೋಟ್ ಉಂಟು, ಬೆಂಗಳೂರಿನ ಮತಪಟ್ಟಿಯಲ್ಲಿ ವೋಟು ಇದೆ ಅನ್ನುವುದನ್ನು ಅವರು ಕೂಡ ಒಪ್ಪಿಕೊಳ್ತಾರೆ. ಒಪ್ಪಿಕೊಳ್ಳುವಾಗ ಅವರೇನು ಹೇಳ್ತಾರೆ, ಅವನಿಗೆ MBA ಆಗಿತ್ತು, ಅವ ಬೊಂಬಾಯಿಯಲ್ಲಿ ಕೆಲಸದಲ್ಲಿದ್ದ, ಅಲ್ಲಿ ವೋಟರ್ ಲಿಸ್ಟಿಗೆ ಹೆಸರು ಬಿತ್ತು. ಆಮೇಲೆ ಅವ ವಾರಣಾಸಿಗೆ ಹೋದ, ಅಲ್ಲಿ ವೋಟರ್ ಲಿಸ್ಟಿಗೆ ಹೆಸರು ಬಿತ್ತು. ಆಮೇಲೆ ಅವ ಲಕ್ನೋಗೆ ಹೋದ, ಅಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರು ಬಂತು. ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರು ಬಂತು. ತಪ್ಪೇನು? 5 ಕಡೆ 4 ಕಡೆ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ಅಂತ. ನೋಡಿ ಎಷ್ಟು ಸುಲಭದಲ್ಲಿ ಜನರ ಕಣ್ಣಿಗೆ ಮಣ್ಣನ್ನು ಎರಚುತ್ತಾರೆ, ಮಂಗ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಬೂತಿನ ಮತದಾರರ ಪಟ್ಟಿಯಲ್ಲಿ ಇರುವಂಥ ಹೆಸರನ್ನು ಇನ್ನೊಂದು ಬೂತಿನ ಮತದಾರರ ಪಟ್ಟಿಗೆ ಅವನು ಮೈಗ್ರೇಟ್ ಆಗಬೇಕಾದ್ರೆ ಇಲ್ಲಿ ಅದು ಡಿಲೀಟ್ ಆಗಬೇಕು. ಇದು ಡಿಲೀಟ್ ಆದ ನಂತರ ಒಂದು ಬೂತಿಂದ ಇನ್ನೊಂದು ಬೂತಿಗೆ ಮತ ಪ್ರಯಾಣಿಸ್ತದೆ. ಅದು ಹೊರತು ಅಲ್ಲಿ ಹೋಗಿ ಇಲ್ಲಿಯೂ ಇಡಲಿಕ್ಕೆ ಎಂಥದ್ದು ಸಂತೆಯಲ್ಲಿ ಮಾರ್ಕೆಟೇ ಅದು ಎಂಥದ್ದು ಬೆಕ್ಕು ಮರಿ ಇಟ್ಟು ಒಂದು ದಿವಸಕ್ಕೆ ಒಂದು ಕಡೆಯಲ್ಲಿ ಮರಿಯನ್ನು ತಗೊಂಡೋಗಿ ಇಟ್ಟಾಗೆ ದಿನಕ್ಕೊಂದು ಬೂತಿನಲ್ಲಿ ಒಬ್ಬನಿಗೆ ಹೆಸರು ಸೇರಿಸಲಿಕ್ಕೆ ಆಗ್ತದಾ? ಏನು ಚುನಾವಣಾ ಆಯೋಗದಲ್ಲಿ ಏನು ಇಲ್ಲವೋ? ಅದಕ್ಕೆ ವ್ಯವಸ್ಥೆ ಇಲ್ವಾ? ಒಂದು ಕಡೆ ಡಿಲೀಟ್ ಆಗಬೇಕು, ಇನ್ನೊಂದು ಕಡೆ ಸೇರ್ಪಡೆ ಆಗಬೇಕು. ಡಿಲೀಟ್ ಆದ ಫಾರ್ಮನ್ನು ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಅಥವಾ ಅಲ್ಲಿ ಸೇರ್ಪಡೆ ಆಗುವಾಗ ಇವತ್ತು ತಂತ್ರಜ್ಞಾನ ಎಷ್ಟು ಬೆಳೆದಿದೆ, ಆಟೋಮೆಟಿಕ್ ಆಗಿ ಇಲ್ಲಿ ಡಿಲೀಟ್ ಆಗ್ತದೆ. ನಾನು ಕೂಡ ನನ್ನ ನಾನು ವಾಸ್ತವ್ಯವನ್ನು ಬದಲಾವಣೆ ಮಾಡಿದ್ದೇನೆ. ನಾನು ಮೊದಲು ಕೊಳ್ತಿಗೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೆ. ಕಳೆದ 1 ವರ್ಷದ ಈಚೆಗೆ ನಾನು ಪುತ್ತೂರಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಾನು ಕೂಡ ಇಲ್ಲಿಂದ ಕೊಳ್ತಿಗೆಯ ನನ್ನ ಬೂತಿನಿಂದ ನೆಲ್ಲಿಕಟ್ಟೆಯ ಬೂತಿಗೆ ನನ್ನ ಹೆಸರನ್ನು ಬದಲಾಯಿಸಿದ್ದೇನೆ. ಈಗ ನೀವು ಹೋಗಿ ಹುಡುಕಬೇಕು, ಕೊಳ್ತಿಗೆಯ 220ನೇ ಬೂತ್ ಸಂಖ್ಯೆಯಲ್ಲಿ ಆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆಯಾ ಅಂತ. ಇಲ್ಲ, ಅಲ್ಲಿ ಡಿಲೀಟ್ ಆಗಿದೆ. ಡಿಲೀಟ್ ಆಗ್ತದೆ. ಹಾಗಿದ್ರೆ ಹೀಗೆ ಅಲ್ಲಿಯೂ ಇದ್ದ, ಇಲ್ಲಿಯೂ ಇದ್ದ, ಆಚೆಯಲ್ಲಿಯೂ ಇದ್ದ. ಇನ್ನೊಬ್ಬ ಅರವಿಂದ ಶ್ರೀವಾಸ್ತವ, ಅವನ ಬಗ್ಗೆ ಇದೇ ಕಥೆ ಹೇಳ್ತಾರೆ. ಅವ ಇಲ್ಲಿದ್ದ, ಬೆಂಗಳೂರಿಗೆ ಮನೆ ಬಂದು ವಾಸ್ತವ್ಯ ಬದಲಾವಣೆ ಮಾಡಿದ. ಆ ಬೂತಲ್ಲಿ ಉಂಟು, ಈ ಬೂತ್ ಎಲ್ಲ ಇವರಿಗೆ ಬೇಕಾದಲ್ಲೆಲ್ಲ ಬೂತಲ್ಲಿ ಇವರು ಓಟನ್ನು ಇಟ್ಟುಕೊಂಡು ಬದಲಾಯಿಸುವುದಾದರೆ ಅದು ಕೂಡ ತಪ್ಪಲ್ಲ.
ಹಾಗಿದ್ದರೆ ಇದು ಇದು ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ ಬಿ ಜೆ ಪಿಯವರು ತಿಪ್ಪೆ ಸಾರಿಸುವ ಮುಖ ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಎರಡನೇದು, ಒಂದು ವಿಳಾಸದಲ್ಲಿ 80 ಜನ ಮತದಾರರಿದ್ದಾರೆ. ಈ 2-3 ಉದಾಹರಣೆಗಳನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಇದನ್ನು ಪೇಪರ್ನವರು ಅದನ್ನು ಸತ್ಯಾನ್ವೇಷಣೆ ಮಾಡಿದ್ದಾರೆ, ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಅದನ್ನು ಬಿ ಜೆ ಪಿಯವರು ಕೂಡ ಅವರೇ ಹೇಳಿದ ಹಾಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾರಂತೆ. ಇಬ್ಬರು ಅಲ್ಲಿ ಹೋಗಿದ್ದಾರೆ. ಇಂಡಿಯಾ ಟುಡೇ ಪತ್ರಿಕೆಯವರು ಮುನಿರೆಡ್ಡಿ ಗಾರ್ಡನ್, ನಮ್ಮ ಇದು ಇದೆಲ್ಲ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುನಿರೆಡ್ಡಿ ಗಾರ್ಡನ್ ಅನ್ನುವಂತಹ ಪ್ರದೇಶದಲ್ಲಿರುವ ಒಂದು 35 ನಂಬರ್ದ ಮನೆಗೆ ಇಂಡಿಯಾ ಟುಡೇ ಅವರು ಟಿ ವಿಯವರು ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಕೇವಲ 2 ಅಥವಾ 3 ಜನ ಮಾತ್ರ ವಾಸ ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಮನೆ. ಆ ಮನೆಯಲ್ಲಿ ಒಬ್ಬ ವಾಸ ಆಗಿದ್ದಾನೆ. ಆ ಮನೆಯ ಓನರ್ ಬಿ ಜೆ ಪಿಯ ವೋಟರ್ ಅಂತ ಅವನೇ ಮಾತಿನಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ. ಈ ಮನೆಯಲ್ಲಿ 80 ಜನರ, ಈ ಮನೆಯ ವಿಳಾಸದಲ್ಲಿ 80 ಜನರ ಹೆಸರು ಮತದಾರರ ಪಟ್ಟಿಯಲ್ಲಿದೆ. ಇದನ್ನು ಇಂಡಿಯಾ ಟುಡೇ ಅವರು ಹೇಳ್ತಾರೆ, ದೇರ್ ಆರ್ ಗ್ರೌಂಡ್ಸ್, ಏನು ಅದರಲ್ಲಿ ವಾಸ್ತವಾಂಶಗಳು ಇದೆ ರಾಹುಲ್ ಗಾಂಧಿಯವರು ಮಾಡಿದ ಆರೋಪದಲ್ಲಿ ಅಂತ ಇಂಡಿಯಾ ಟುಡೇಯವರು ಅವರ ವರದಿಯಲ್ಲಿ ಹೇಳ್ತಾರೆ. ಬಿ ಜೆ ಪಿಯವರು ಹೇಳುವುದೇ ಬೇರೆ. ಅಲ್ಲಿ ಒಬ್ಬನೇ ಇರುವುದು, ಅಲ್ಲಿ ತುಂಬ ಜನ ಇಲ್ಲ. ನಾವು ಹೇಳಿದ್ದು ಅದನ್ನೇ, ಅಲ್ಲಿ ಒಬ್ಬನೇ ಇರುವುದು. ಆದರೂ 80 ಜನರ ಓಟ್ ಆ ಅಡ್ರೆಸ್ನಲ್ಲಿ ಹೇಗೆ ಬಂತು ನೋಡಿ. ಅವರು ಅರವಿಂದ ಲಿಂಬಾವಳಿಯವರಾಗಲಿ ಬಿ ಜೆ ಪಿಯವರಾಗಲಿ ಏನು ವಾದವನ್ನು ಮುಂದೆ ಇಡ್ತಾ ಇದ್ದಾರೆ, ಆ ವಾದ ರಾಹುಲ್ ಗಾಂಧಿಯವರು ಮಾಡಿದಂಥ ಆರೋಪವನ್ನು ಪುಷ್ಟೀಕರಿಸ್ತಾ ಇದೆ. ಅಲ್ಲಿ ಯಾರು ಇಲ್ಲ ಅಂತಲೂ ಹೇಳುವುದು. ವೋಟರ್ ಲಿಸ್ಟಿನಲ್ಲಿ ಹೆಸರಿಲ್ಲ ಅಂತ ಹೇಳುವುದಿಲ್ಲ ಅವರು. ಅದು ಇನ್ನು ಚುನಾವಣಾ ಆಯೋಗ ಹೇಳಬೇಕು. ಅದು ಹೌದು ಹೌದು, ಈಗ ಬಟಾ ಬಯಲಾಗಿದೆ ನೋಡಿ. ಈಗ ವೋಟರ್ ಲಿಸ್ಟ್ ಅಲ್ಲಿ ಬೇರೆ ಬೇರೆ ಕಡೆದು ತಿದ್ದುಪಡಿಗೆ ಬರ್ತದೆ, ಚುನಾವಣೆಗೆ ಆಗ್ತದೆ. ಯಾರೆಲ್ಲ ಇಲ್ಲ ತಿಳಿಸಿ, ಆನಂತರ ಹೆಸರು ಚೇಂಜಸ್ ಆದರೆ ತಿಳಿಸಿ ಅಂತ. ಹಾಗಿದ್ರೆ ಆಯಾ ಇದರಲ್ಲಿ ಪಕ್ಷಗಳೇ ಅವರು ಇಲ್ಲ ಇವರು ಕಂಪ್ಲೇಂಟ್ ಮಾಡಿ ಮಾಡ್ತಾರೆ, ಇಲ್ಲಿ ತೆಗಿಸ್ತಿದ್ರು. ಈಗ ಅದು ಮಾತಾಡಲ್ಲ, ಅದನ್ನು ಮಾತಾಡುವ ಬೇಕಾದ್ರೆ. ಆದರೆ ನೋಡಿ, ಪಕ್ಷದವರು ತೆಗಿಸ್ತಾರೆ. ಇವರೇನು ಮಾಡ್ತಿದ್ರು? ಪಕ್ಷದವರು ತೆಗಿಸಲಿಲ್ಲಪ್ಪ. ಚುನಾವಣಾ ಆಯೋಗಕ್ಕೆ ಏನು ಸನ್ನಿ ಹಿಡ್ದದ್ದು? ವೋಟ್ ಮಾಡಿ ಚುನಾವಣಾ ಆಯೋಗ ಹೇಳಬೇಕು. ಅದನ್ನು ನಮ್ಮ ಹತ್ರ ಕೇಳುವುದಲ್ಲ, ಅವ್ರು ನೀವು ಅಫಿಡವಿಟ್ ಹಾಕುವುದಲ್ಲ, ಅವರು ತೆಗಿಬೇಕು. ಅವರು ಡಾಟಾ ತೆಗೆದು ತೋರಿಸಿ ಹಿಡೀಲಿ ಅದನ್ನು ಮುಖಕ್ಕೆ. ಅವ್ರು ಯಾಕೆ ಬಿ ಜೆ ಪಿ ಅವರಾಗೆ ಮಾತಾಡೋದು? ಅವ್ರಿಗೇನು ಅಗತ್ಯ ಉಂಟದು? ಅವರು ಬಿಡುಗಡೆ ಮಾಡಲಿ. ಅವರು ವೆಬ್ಸೈಟ್ ಬಂದ್ ಮಾಡಿ ಬೀಗ ಹಾಕಿ ಕೂತಿದ್ದಾರೆ. ಯಾಕೆ? ಗೊತ್ತಾಗ್ತದೆ ಅಂತ, ವೆಬ್ಸೈಟಲ್ಲಿ ಗೊತ್ತಾಗ್ತದೆ. ಚುನಾವಣಾ ಆಯೋಗಕ್ಕೆ ನಾವು ಮಾಡಬೇಕಾದ ಸಮಯದಲ್ಲಿ ಕಂಪ್ಲೇಂಟ್ ಮಾಡ್ತೇವೆ. ಕಳ್ಳನಿಗೆ ಕಂಪ್ಲೇಂಟ್ ಮಾಡಲಿಲ್ಲ, ಮಾಡುವುದಿಲ್ಲ ನಾವೀಗ. ಕಳ್ಳನ ಮೇಲೆ ಕಳ್ಳನಿಗೆ ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ. ಈಗ ನಾನು ಕದ್ದರೆ ನೀವು ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಿ? 6 ತಿಂಗಳು ಮೊದಲೇ ತಿದ್ದುಪಡಿಗೆ ಕೊಡ್ತದೆ, 3 ತಿಂಗಳ ಡೇಟ್ ಕೊಡ್ತದೆ. ಇಷ್ಟು ಡೇಟ್ನೊಳಗೆ ತಿದ್ದುಪಡಿ ಮಾಡಿಕೊಳ್ಳಿ. ಯಾರು ವಾಸ್ತವ ಇದ್ದಾರೆ, ಯಾರು ವಾಸ್ತವ ಇಲ್ಲ, ವಾಸ್ತವ ಇಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿಯ ವೋಟ್ ಅನ್ನ ಆಗುದಿಲ್ಲ ಅಂತ ಹೇಳಿ ಚುನಾವಣಾ ಆಯೋಗ ಹೇಳ್ತದೆ. ನಮ್ಮ ಊರಿನಲ್ಲೇ ನಾನೊಂದು ಪರ್ಟಿಕ್ಯುಲರ್ ಆಗಿ ಒಂದು ವೋಟರ್ 20 ವರ್ಷದಿಂದ ಊರಲ್ಲಿ ಇಲ್ಲ, ಇದನ್ನು ಹೇಗೆ ಇಲ್ಲಿ ಇಟ್ಟುಕೊಂಡಿದ್ದೀನಿ ಅಂತ ಹೇಳಿ ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಏನದು? ಅದು ಸರಿ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತದೆ. ಹೌದು, ಉಂಟು ಅಂತ ನಾವು ಹೇಳುವುದು ಅದನ್ನೇ. ಚುನಾವಣಾ ಆಯೋಗ ಸರಿ ಇಲ್ಲ ಅಂತ. ಚುನಾವಣಾ ಆಯೋಗ ಅಲ್ವಾ? ಮಾಹಿತಿ ಯಾಕೆ? ಒಂದು ಕಂಪ್ಯೂಟರ್ ಒಂದು ಬಟನ್ ಅಲ್ಲಿ ಬರ್ತದೆ ಟ್ಯಾಲಿ ಆಗುವ ಫೋಟೋಗಳು. ಯಾಕೆ ಬರುವುದಿಲ್ಲ? ತನಿಖೆ ಮಾಡಬೇಕಷ್ಟೇ ಅದಕ್ಕೆ. ಅಲ್ಲ, ಇದು ಮುಗಿಲಿ, ಅದು ಮತ್ತೆ ಮಾತಾಡುವ. ಈಗ ಒಂದು ವಿಳಾಸದಲ್ಲಿ 80 ಮತದಾರರು, ಇನ್ನೊಂದು ಕಡೆ ಬಿಆರ್ ಸ್ಟ್ರೀಟ್ನಲ್ಲಿ ಕೂಡ ಇದೆ ಕತೆ. ಬಿಆರ್ ಸ್ಟ್ರೀಟ್ನಲ್ಲಿ ಹೋಗಿ ಪತ್ರಕರ್ತರು ಅಲ್ಲಿ ತನಿಖೆ ಮಾಡ್ತಾರೆ. ಅಲ್ಲಿ ಮನೆಗಳೇ ಇಲ್ಲ, ಅಲ್ಲಿ 35 ವೋಟ್ ಉಂಟು ಬಿಆರ್ ಸ್ಟ್ರೀಟ್ ಅಡ್ರೆಸ್ಸಲ್ಲಿ. ಇದೇಗೆ ಬರ್ತದೆ? ಅದರಲ್ಲಿ ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಅದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಯಾರಾದರೂ ಮನೆ ಮಾಡಿರ್ತಾರಾ? ನೋಡಿ, ಶುಕನ್ ರಾಣಿ ಅಂತ, ಅವರಿಗೆ 80 ವರ್ಷ ವಯಸ್ಸು.
ಅವರು ಫಾರ್ಮ್ ನಂಬರ್ 6 ಹೇಗೆ ಚುನಾವಣೆ ಮತಪಟ್ಟಿಗೆ ಸೇರ್ತಾರೆ? ಒಂದು ಬೂತಲ್ಲಿ ಒಂದು ಪಕ್ಷದವರು ಎಲ್ಲ ಭಕ್ತ ಇದ್ದವರನ್ನು ಕೂತ್ಕೊಳಿಸ್ತಾರೆ. ಪಕ್ಷದವರು ಸಾಯ್ಲಿಯಪ್ಪ, ಚುನಾವಣಾ ಆಯೋಗ ಎಂತ ಮಾಡ್ತಿತ್ತು? ಚುನಾವಣಾ ಆಯೋಗವೇ ಏಜೆಂಟ್ ಪಾಸ್ ಕೊಡ್ತಾರೆ. ಅವರಿಗೆ ಆ ಬೂತಲ್ಲಿ ಯಾರ್ಯಾರು ಇದ್ದಾರೆ, ಯಾರು ವ್ಯಕ್ತಿಗಳಿದ್ದಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರನ್ನು ಕೂತ್ಕೊಳ್ಳಿ. ಹೌದೌದು, ಅವರು ಇಲ್ಲದವರು ಅವ್ರಿಗೆ ಕೂಡಲೇ ಅಬ್ಜೆಕ್ಷನ್ ಮಾಡ್ತಾರೆ. ಅದು ಅದು ಹೌದು. ಯಾವ ಯಾವ ವೋಟರ್ಸ್ ನೀವು ಯಾವ್ಯಾವ ಅಭ್ಯರ್ಥಿಗಳಿದ್ದಾರೆ ಅವರ ಏಜೆಂಟ್ಗಳನ್ನು ಕೂತ್ಕೊಳ್ಳಿ. ಹೌದು, ಅರ್ಥ ಆಯ್ತು ನನಗೆ. ಅದು ನನ್ನ ಬೂತಲ್ಲಿ ನನಗೆ ಪ್ರತಿಯೊಬ್ಬರ ಮುಖ ಪರಿಚಯ ಇದೆ. ನೀವು ಬೆಂಗಳೂರಿನಂತ ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಬೇಕು, ಮಹದೇವಪುರಕ್ಕೆ ಹೋಗಬೇಕು, ಅಲ್ಲಿ ಇವತ್ತಿದ್ದವ ನಾಳೆ ಇರುವುದಿಲ್ಲ. ಆಚೆ ಮನೆಯವನ ಪರಿಚಯ ಈಚೆ ಮನೆಯವರಿಗೆ ಇರುವುದಿಲ್ಲ. ತಪ್ಪು ಏಜೆಂಟ್ ಇದು ತಪ್ಪು. ಚುನಾವಣಾ ಆಯೋಗ ಮಾಡಿದ್ದೆಲ್ಲ ಸರಿಯಾಗಿದೆ. ಇವರು ಬೇಡದ್ದು ಮಾಡಿ ನೀವ್ಯಾಕೆ ಮಾಡಲಿಲ್ಲ ಅಂತ ಕೇಳುವುದು. ಈಗ ನಮ್ಮ ಚುನಾವಣಾ ಏಜೆಂಟ್ ತಪ್ಪು ಮಾಡಿದ್ದಕ್ಕೆ ನಾವು ಶಿಕ್ಷೆ ಕೊಡ್ತೇವೆ, ನಮ್ಮ ಚುನಾವಣಾ ಆಯೋಗ ಮಾಡಿದ್ದಕ್ಕೆ ಯಾರು ಶಿಕ್ಷೆಯನ್ನು ಕೊಡುವವರು? ಕೊಡಬೇಕಲ್ಲ. ತಪ್ಪು ಅಂತ ಹೇಳಿದ್ದೆ ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ಹೇಳಲಿಕ್ಕೂ ಅಧಿಕಾರ ಇಲ್ವ ಈ ದೇಶದಲ್ಲಿ? ಇದು ಸರ್ವಾಧಿಕಾರ ಅಲ್ವ? ಇನ್ನು ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ನನಗೆ ಗೊತ್ತುಂಟದು. ನೋಡಿ, ತಂದೆ ಹೆಸರು FGHD, ಮನೆ ಸಂಖ್ಯೆ 0. ಇದೆಲ್ಲ ಯಾಕೆ ಆಗ್ತದೆ? ಚುನಾವಣಾ ಆಯೋಗ ಯಾಕೆ ನಿಷ್ಪಕ್ಷಪಾತವಾಗಿ ವರ್ತನೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಚುನಾವಣಾ ಆಯೋಗಕ್ಕೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ಇದು ಒಂದು ಮೂಲಭೂತವಾಗಿ ಬದಲಾವಣೆ ಆಗಬೇಕಾದದ್ದು. ಇಲ್ಲಿ ಮೊದಲು ಒಂದು ವ್ಯವಸ್ಥೆ ಇತ್ತು. ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗದ ಆಯುಕ್ತರನ್ನು, ಮುಖ್ಯ ಆಯುಕ್ತರನ್ನು ಆಯ್ಕೆ ಮಾಡುವ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳು ಇದ್ದರು, ಗೃಹ ಮಂತ್ರಿಗಳು ಇದ್ದರು, ವಿರೋಧ ಪಕ್ಷದ ನಾಯಕರಿದ್ದರು, ಜೊತೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿದ್ದರು. ಅಂದರೆ ಇಬ್ಬರು ಆಡಳಿತ ಪಕ್ಷದವರು, ಇಬ್ಬರು ಆಡಳಿತ ಪಕ್ಷಕ್ಕೆ ಸೇರದವರಿದ್ದರು. ಆಗ ಏನಾಗ್ತಿತ್ತು ಅಂತ ಹೇಳಿದರೆ, ಅಲ್ಲಿ ಒಂದು ನಿಷ್ಪಕ್ಷಪಾತವಾದಂತಹ ವ್ಯಕ್ತಿ, ಯಾವುದೇ ಪಕ್ಷಕ್ಕೆ ಸೇರದ ವ್ಯಕ್ತಿಯನ್ನು, ಯಾವುದೇ ಪಕ್ಷಕ್ಕೆ ವಿಶೇಷ ಒಲವು ಇಲ್ಲದವರನ್ನು ಆಯ್ಕೆ ಮಾಡುವಾಗ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ಮತ್ತು ವಿರೋಧ ಪಕ್ಷದ ನಾಯಕರು ಆಬ್ಜೆಕ್ಷನ್ ಹಾಕಿದರೆ ನೇಮಕಾತಿಯೇ ಆಗೋದಿಲ್ಲ, ಒಮ್ಮತದಲ್ಲಿ ತೀರ್ಮಾನ ಆಗ್ತದೆ. ಆದರೆ ಈ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಏನು ಮಾಡ್ತದೆ? ಕತ್ತರಿ ಆಗ್ತದೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಈ ಆಯ್ಕೆ ಸಮಿತಿಯಿಂದ ಹೊರಗೆ ಇಡ್ತದೆ. ಯಾಕೆ ಇಡ್ತದೆ? ಏನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಈ ಚುನಾವಣಾ ಆಯುಕ್ತರನ್ನು, ಇಲೆಕ್ಷನ್ ಕಮಿಷನ್ನ ಮುಖ್ಯ ಆಯುಕ್ತರನ್ನು ಆಯ್ಕೆ ಮಾಡುವ ಸಮಿತಿಯಲ್ಲಿದ್ದರೆ ಏನು ಇವರಿಗೇನು ಇರುವೆ ಕಡೀತದ? ಅವರೇನಾದರೂ ಒಂದು ಪಾರ್ಟಿಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು? ಇವರ ಉದ್ದೇಶ ಏನು ಅಂತ ಹೇಳಿದರೆ, ಇವರ ಉದ್ದೇಶ ಈ ದೇಶದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳಬೇಕು. ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ED ನೋಡಿದ್ದೇವೆ, CBI ನೋಡಿದ್ದೇವೆ, ಹೇಗೆ ವಿರೋಧ ಪಕ್ಷಗಳಲ್ಲಿ ಮಾತ್ರ ಅವರಿಗೆ ಭ್ರಷ್ಟಾಚಾರ ಕಾಣುವುದು. ಆಡಳಿತ ಪಕ್ಷದ BJPಗೆ ಸೇರಿದವರಲ್ಲಿ ಅಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಅವರ ಕಣ್ಣಿಗೆ ಬೀಳುವುದಿಲ್ಲ. ವಿರೋಧ ಪಕ್ಷಕ್ಕೆ ಸೇರಿದವರು ಇವರ ಬೆದರಿಕೆಗೆ ಬಗ್ಗೆ BJPಗೆ ಸೇರಿದರೆ ಕೇಸು ಕುಲಾಸು. ಅದೇ ರೀತಿ ಚುನಾವಣಾ ಆಯೋಗವನ್ನು ಕೂಡ ದುರುಪಯೋಗ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಇಬ್ಬರು ಕೂಡ ನೀರಿನಿಂದ ತೆಗೆದು ಹೊರಗೆ ಬಿದ್ದಂಥ ಮೀನಿನ ಹಾಗೆ. ಹೌದು, ಕನ್ಕ್ಲೂಷನ್ ಒಟ್ಟು ಏನು ಅಂತ ಹೇಳಿದರೆ, ಇದು ತಕ್ಷಣಕ್ಕೆ ಏನಾಗಬೇಕು ಅಂತ ಹೇಳಿದರೆ, ಇವರ ಬಣ್ಣ ಬಯಲಾಗಿದೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ಪ್ರಧಾನಮಂತ್ರಿಗಳು ವೋಟನ್ನು ಕದ್ದು ಪ್ರಧಾನಿಯಾಗಿದ್ದಾರೆ ಅಂತ. ನೈತಿಕತೆ ಅನ್ನುವುದೇನಾದರೂ ಇದ್ದರೆ, ತಾವು ಈ ಅಕ್ರಮವನ್ನು ನಡೆಸಿ ಏನು ಪ್ರಧಾನಮಂತ್ರಿಯಾಗಿ ಅಲ್ಲಿ ಕೂತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಏನು ಚುನಾವಣಾ ಆಯೋಗದ ಏನು ಮುಖ್ಯಸ್ಥರು ಇದ್ದಾರೆ, ಯಾರೆಲ್ಲ ಇದರಲ್ಲಿ ಸೇರಿಕೊಂಡಿದ್ದಾರೆ, ಇವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ, ತನಿಖೆಯನ್ನು ಎದುರಿಸಬೇಕಾಗ್ತದೆ. ಹೌದು, ನಮ್ಮದೇ ಅದೇ ಅಭಿಪ್ರಾಯ. ಹೌದು, ಏನು ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಹೊಸ ಜನಾದೇಶಕ್ಕಾಗಿ ಚುನಾವಣೆಗೆ ಹೋಗಬೇಕು. ಮುಖ್ಯ ಚುನಾವಣಾ ಆಯುಕ್ತರುಗಳು ಕೂಡ ರಾಜೀನಾಮೆಯನ್ನು ಕೊಡಬೇಕು ಮತ್ತು ತನಿಖೆಯನ್ನು ಎದುರಿಸಬೇಕು. ದೂದ್ ಕಾ ದೂದ್, ಪಾನಿ ಕಾ ಪಾನಿ ಆಗಿ ಹೋಗಲಿ. ಥ್ಯಾಂಕ್ ಯು.